बल्लारी जिले के सिरिगेरी में श्री नागनाथेश्वर और सिरिगेरी देवी रथोत्सव के तहत एक प्रोग्राम में मशहूर एक्टर्स डॉक्टर उमाश्री को सुभद्रम्मा मंसूर अवार्ड और डायरेक्टर गिरीश कासरवल्ली को शंकर सिंह अवार्ड से सम्मानित किया गया। अवार्ड लेते हुए एक्टर्स उमाश्री ने कहा कि थिएटर के दिग्गजों राघवचारी ललितम्मा और सुभद्रम्मा मंसूर से मिला गाइडेंस उनके जीवन की एक बड़ी उपलब्धि थी। डायरेक्टर एसवी राजेंद्र सिंह बाबू ने सिनेमा के लिए शंकर सिंह की सेवा को याद किया। गिरीश कासरवल्ली ने कहानी पर आधारित फिल्मों के महत्व पर जोर दिया और आजकल की फिल्मों में बढ़ती हिंसा पर चिंता जताई। अन्नपूर्णा प्रकाशन द्वारा आयोजित इस प्रोग्राम में कई जाने माने लोग, कलाकार और गांव वाले उपस्थित थे। कलकोटे से के साई बाबा की रिपोर्ट। देश विदेश और स्थानीय समाचारों के लिए चैनल को लाइक शेयर और सब्सक्राइब जरूर करें। ನಂತರದಲ್ಲಿ ಅವರು ಸಿನಿಮಾಗಳನ್ನ ಕನ್ನಡದಲ್ಲಿ ನಿರ್ಮಾಣ ಹಾಕಿ 1951 ಅಂದ್ರೆ ಈಗ ನಾವು ಯಾವ ವರ್ಷದಲ್ಲಿ ಇದ್ದೇವೆ. ಹಾಗಾಗಿ ಆ ಮಹನೀಯರ ಹೆಸರಿನಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿಯನ್ನ ಇವತ್ತಿನ ದಿವಸ ನಮ್ಮ PH ವಿಶ್ವನಾಥ್ ಅವರು ಗಿರೀಶ್ ಕಾಸರವಳ್ಳಿ ಅವರಿಗೆ ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೊಡಮಾಡಿರ್ತಕ್ಕಂಥದ್ದು ತುಂಬಾ ಕಾರ್ಯ. ಇದಕ್ಕೆ ರಂಗಭೂಮಿಗೆ ಅವರೆಲ್ಲರೂ ಕೂಡ ತಿಲಕಪ್ರಾಯವಾದಂಥವ್ರು. ಆ ತಾಯಿಯ ಹೆಸರಲ್ಲಿರ್ತಕ್ಕಂಥ ಪ್ರಶಸ್ತಿಯನ್ನ ನನಗೆ ಕೊಡಮಾಡಿರ್ತಕ್ಕಂಥದ್ದು ನಾನು ಧನ್ಯ ಅಂತ ಅನ್ಕೊಳ್ತೀನಿ. ಇದಂತಹ ಒಂದು ಆಶೀರ್ವಾದ, ಬಹುದೊಡ್ಡ ಭಗವಂತನ ಆಶೀರ್ವಾದ ಅಂತ ನಾನಾದ್ರೂ ಭಾವಿಸ್ತೇನೆ. ಹಾಗೆ ನಾನು ಕೆಲಸ ಮಾಡಿರ್ತಕ್ಕಂಥ 3 ಜನ ನಿರ್ದೇಶಕರು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರ್ತಕ್ಕಂಥದ್ದು, ಅವರುಗಳೆಲ್ಲರೂ ನನಗೆ ಒಂದು ಹಾರೈಸುವಂತ ಕ್ಷಣವನ್ನ ನಿಮ್ಮೆಲ್ಲರ ಸಾಕ್ಷಿಗೆ ಇವತ್ತು ಕಾರಣವಾದಂತಹ ಈ ವೇದಿಕೆ ಎಂತಹ ಭಾಗ್ಯವಂತರು ಅನ್ನುವಂತ ಅನ್ಸುತ್ತೆ. ಯಾಕೆಂದ್ರೆ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಇರ್ತಕ್ಕಂಥ ಚಿತ್ರಗಳು ನೀವೆಲ್ಲರೂ ಗೊತ್ತಾ ಇದೆ. ಈಗ ಹೇಳಿದ್ರು ಯರೇಸ್ವಾಮಿ ಅವರು, ಆದ್ರೆ ನಾನ್ ಮಾಡಿದ ಚಿತ್ರಗಳನ್ನ ನಿಮ್ಗೆ ನೆನಪು ಮಾಡಬೇಕು, ಎಲ್ಲರಿಗೂ ಗೊತ್ತು. ಕೋತಿಗಳು ಸರ್, ಕೋತಿಗಳು ಅಲ್ವಾ, ಕುರಿಗಳು ಸರ್, ಕುರಿಗಳು ಅವರೇ ನಿರ್ದೇಶನ ಮಾಡಿದ್ದು. ಗಂಭೀರವಾದ ಸಿನಿಮಾಗಳನ್ನ, ಕೌಟುಂಬಿಕ ಸಿನಿಮಾಗಳನ್ನ, ಪ್ರೇಮ ಕಥೆಗಳನ್ನ, ಕೌಟುಂಬಿಕ ಕಥೆಗಳ ಜೊತೆಯಲ್ಲಿ ಹಾಸ್ಯ ಚಿತ್ರಗಳನ್ನ ನನ್ನಂಥವ್ರನ್ನೆಲ್ಲ ಇಟ್ಕೊಂಡು ಹಾಸ್ಯ ಚಿತ್ರಗಳನ್ನೂ ಮಾಡಿದಂತಹ ವರ್ಸಟೈಲ್, ವಿಭಿನ್ನವಾದ ವೈವಿಧ್ಯಮಯವಾದ ರೀತಿಯಲ್ಲಿ ಕಥೆಗಳನ್ನ ಜನರಿಗೆ ಉಣಬಡಿಸಿದಂಥವರು ರಾಜೇಂದ್ರ ಸಿಂಗ್ ಬಾಬು. ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಮ ನಾಡಿನಲ್ಲಿ ಇಂಥ ದೊಡ್ಡ ದೊಡ್ಡ ನಿರ್ದೇಶಕರು ಇರೋದು ನಾಡಿನ ಸುಕೃತ. ಹಾಗೆ ಗಿರೀಶ್ ಜಿಯವರಂತೂ ಅವ್ರ ಬಗ್ಗೆ ನಾನು ಹೇಳೋ ಹಾಗೆ ಇಲ್ಲ. ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಯಾವ ಸಿನಿಮಾ ಮಾಡ್ತಾರೆ ಆ ಸಿನಿಮಾಗೆ ಆ ವರ್ಷ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ನಿರಂತರವಾಗಿ ಪಡ್ಕೋತಾರೆ. ಎಷ್ಟು ಖುಷಿ ಆಗತ್ತಲ್ವಾ ನಿಮ್ಮಂತ ಒಂದು ಸದರಿ ಅಭಿಮಾನಿಗಳು ನೀವು. ಯಾಕಂದ್ರೆ ಕನ್ನಡನ ಬೆಳೆಸಿರೋರು, ನಿಮ್ಮ ಋಣನೆಲ್ಲ ನಾವು ಯಾವತ್ತೂ ತೀರ್ಸಕ್ಕೆ ಆಗಲ್ಲ. ಇವತ್ತು 92 ವರ್ಷ ಏನಾದ್ರು ಕನ್ನಡ ಚಿತ್ರರಂಗ ಬಂದಿದೆ ಅಂದ್ರೆ ಅದು ಈ ಪ್ರೇಕ್ಷಕರಿಂದ. ಯಾಕಂದ್ರೆ ನಾವು ಕೊಟ್ಟಿರೋ ಪಿಕ್ಚರ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ 2.5 ಗಂಟೆ ನೀವು ಕಷ್ಟಪಟ್ಟು ದುಡಿದು ಎಲ್ಲೋ ಕೂಲಿ ಮಾಡೋ, ಎಲ್ಲೋ ಹೋಟೆಲ್ ಕೆಲಸ ಮಾಡೋ, ಎಲ್ಲೋ ರೈಲ್ವೆ ಸ್ಟೇಷನ್ ಕೆಲಸ ಮಾಡೋ ಬಂದು ಆ ದುಡ್ಡ ಕೊಟ್ಟು 2.5 ಗಂಟೆ ನಾವು ತೋರಿಸಿದ್ದನ್ನ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ವಿಮರ್ಶೆ ಮಾಡಿ ನಮ್ಮನ್ನ ಬೆಳೆಸಿದವರು ನೀವು. ಯಾಕಂದ್ರೆ ಪ್ರೇಕ್ಷಕರಿಲ್ಲ ಅಂದ್ರೆ ಸಿನಿಮಾ ಇಲ್ಲ. ಸಿನಿಮಾನೇ ಪ್ರೇಕ್ಷಕರಿಗೋಸ್ಕರ ಮಾಡೋದು. ಯಾಕೆ ನಾವು ನೋಡಕ್ ಮಾಡೋದಿಲ್ಲ. ನಾವು ಒಂದು ಮನರಂಜನೆ, ಉತ್ತಮವಾದ ಒಂದು ಜೀವನದ ಪಾಠಗಳನ್ನ ಕೊಡಬೇಕು ಅಂತ ಪ್ರಯತ್ನ ಮಾಡಿ ಅದನ್ನ ನೀವು ಸ್ವೀಕರಿಸಿ ನಮ್ಮನ್ನ ಬೆಂತಟ್ಟಿದ್ದೀರಾ. ಇವತ್ತು ಕನ್ನಡ ಚಿತ್ರರಂಗ ತುಂಬಾ ಒಂದು ಡೋಲಾಯನಮನ ಪರಿಸ್ಥಿತಿಯಲ್ಲಿದೆ. ಆದ್ರಿಂದ ಕನ್ನಡನ ಕೈ ಬಿಡಬೇಡಿ. ಕನ್ನಡ ಚಿತ್ರರಂಗನ ಬೆಳೆಸುವ ಮಹಾನೀಯರು ತುಂಬಾ ಜನ ಇದ್ದಾರೆ. ಪಂತಲು ಅವರು ಇದ್ದಾರೆ, ನಾಗೇಂದ್ರ ರಾಯರ್ ಇದ್ದಾರೆ, ಹುಣಸೂರು ಕೃಷ್ಣಮೂರ್ತಿ ಅವರಿದ್ದಾರೆ.